ಅಲ್ವೋ ಆನಂದ, ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಇಷ್ಟು ಸಣ್ಣ ವಿಷಯನ ಹ್ಯಾಂಡಲ್ ಮಾಡೋಕ್ಕಾಗಲ್ವೇನೋ? ನೀನು ಪಾರ್ಥ ಸೇರಿ ಮಾಡ್ರಪ್ಪ. ಆಯಿತು, ನಾನು ನೋಡೋ ಮೇಲ್ ಹಾಕಿದ್ದೀನಿ. ಸರಿ, ನಾನೇ ಪರ್ಸ್ನಲಿ ಕಾಲ್ ಮಾಡಿ ಮಾತಾಡ್ತೀನಿ. ಆಯಿತು ಬಿಡು, ಸಾಲ್ವ್ ಆಗುತ್ತೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ನೋ ಡೋಂಟ್ ವರಿ, ಅಲ್ಲಿ ಹ್ಯಾಂಡ್ಲ್ ಇಟ್. ಬಾಯ್ ರೀ. ಇದ್ಯಾಕೆ ರೀ ನೀವು ಈ ಕೆಲಸ ಎಲ್ಲ ಮಾಡೋಕ್ಕೆ ಹೋದ್ರಿ? ಬೇಕು ಅಂದರೆ ನಾನೇ ಹೋಗಿ ತೊಗೊಂಬರ್ತಾಯಿದ್ದೆ. ನೀವು ಇನ್ಮೇಲೆ ಈ ಕೆಲಸ ಎಲ್ಲ ಮಾಡಬೇಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಹೇಳಿ, ನಾನು ತಂದು ಕೊಡ್ತೀನಿ. ಆಯಿತಾ? ನೀವು ಆರಾಮಾಗಿರಿ. ಆರಾಮ್ ಮಾಡಿ ಮಾಡಿ ನಮ್ಗೆ ಸುಸ್ತಾಗೋಗ್ಬಿಟ್ಟಿದೆ ಗೊತ್ತಂಗ್ರೆ. ನೋಡಿ, ನಾನು ಏನೋ ಮಾಡದೇ ಇದ್ದರೆ ನಾನು ಏನೂ ಮಾಡೇ ಇಲ್ಲ, ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ದಯವಿಟ್ಟು ನಾನು ಏನು ಮಾಡಬೇಕು ಅಂತಿದ್ದೀನೋ ಅದನ್ನು ಮಾಡೋಕ್ಕೆ ಬಿಟ್ಟುಬಿಡಿ ಪ್ಲೀಸ್. ಆಯಿತು ಸರಿ, ನಾನೊಂದು ಮಾತು ಕೇಳಲಾ? ಕೇಳಿ. ನೀವ್ಯಾಕೆ ಆಫೀಸ್ಗೆ ಹೋಗ್ತಿಲ್ಲ? ಈಗಲೇ ಸದ್ಯಕ್ಕೆ ಬೇಡ ಅಂತ. ಅದೇ ಯಾಕೆ ಅಂತ? ಯಾಕೆ ಅಂದ್ರೇನು ನೋಡ್ರಿ, ನೀವು ಮೊದಲಿನ ಥರ ನಾರ್ಮಲ್ ಆಗಿದ್ರು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬರಲಿ, ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಅರೆ ಬಟ್ ನಾನು ನಾರ್ಮಲ್ ಆಗಿದ್ದೀನಿ, ಹುಷಾರಾಗಿದ್ದೀನಿ, ಡಾಕ್ಟರ್ ಹೇಳಿದ್ರಲ್ಲ. ಸೊ ನೀವು ನಾಳೆಯಿಂದ ಆಫೀಸ್ಗೆ ಹೋಗ್ಬೋದು. ನೋಡಿ, ಡಾಕ್ಟ್ರ್ ಏನೇ ಹೇಳಿ, ನನಗೆ ಯಾಕೋ ಈಗಲೇ ಬೇಡ ಅಂತ ಅನಿಸ್ತಾ ಇದೆ. ಹೌದು, ನೀವು ಯಾಕೆ ನನಗೆ ಆಫೀಸ್ಗೆ ಹೋಗೋದಕ್ಕೆ ಅಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಲ್ಲ? ಪಾರ್ಥ ಅವರು ನಿಮ್ಮ ಜೊತೆ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ನೋಡಿ ಗೊತ್ತುಮರೆ, ನಾನು ನಿಮ್ಗೆ ಎಷ್ಟು ಮುಖ್ಯನೋ ಆ ಕಂಪ್ನಿ ನಿಮ್ಗೆ ಅಷ್ಟೇ ಮುಖ್ಯ. ಇನ್ಫ್ಯಾಕ್ಟ್ ನನಗಿಂತ ಮುಂಚೆ ಆ ಕಂಪ್ನಿ ಬಂದಿದೆ. ಇಷ್ಟು ದಿನ ನನ್ನ ಸಲುವಾಗಿ ನೀವು ನನ್ನ ಜೊತೆನೇ ಇದ್ರಿ. ಈಗ ಕಂಪ್ನಿಗೆ ನಿಮ್ಮ ಅವಶ್ಯಕತೆ ಇದೆ. ಸೊ ನೀವು ಹೋಗಬೇಕು. ನೀವು ಹೋಗ್ತಾ ಇದ್ರೆ ಕಂಪ್ನಿ ಕಥೆ ಏನು ಹೇಳಿ? ಕಂಪ್ನಿಗೆ ಏನ್ರಿ ಆಗುತ್ತೆ? ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗುತ್ತೆ. ಎಕ್ಸಾಕ್ಟ್ಲಿ, ಅದು ನಡ್ಕೊಂಡು ಹೋಗುತ್ತೆ, ಬಟ್ ಬೆಳೆಯಲ್ಲ. ನೋಡಿ ಗೌತಮ್ ಅವರೇ, ಕಂಪ್ನಿ ಬೆಳಿಬೇಕು. ನೋಡಿ, ನಿಮ್ಮ ಅಂಡರು 1000 ಜನ ಕೆಲಸ ಮಾಡ್ತಿದ್ದಾರೆ, ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಅವರು ಬೆಳಿಬೇಕಲ್ವಾ? ಅವ್ರು ಬೆಳಿಬೇಕಂದ್ರೆ ಕಂಪ್ನಿ ಬೆಳಿಬೇಕು, ಕಂಪ್ನಿ ಬೆಳಿಬೇಕಂದ್ರೆ ನೀವು ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ನನ್ನ ನಂಬಿಕಸ್ತ್ರನ ಅಲ್ಲಿ ಬಿಟ್ಟಿದ್ದೀನಿ. ಆನಂದ್ ಇರ್ಬೋದು, ಪಾರ್ಥ ಇರ್ಬೋದು, ಅವ್ರು ನೋಡ್ಕೋತಾರೆ. ಕರೆಕ್ಟ್, ಆನಂದ್ ಅವರಿದ್ದಾರೆ, ಪಾರ್ಥ ಅವರಿದ್ದಾರೆ, ಬಟ್ ನೀವು ಅಲ್ಲಿ ಇದ್ದಂಗಿರಲ್ವಲ್ಲ. ಫಿಸಿಕಲ್ ಪ್ರೆಸೆನ್ಸ್ ಬೇಕು. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ನೀವು ಕಂಪನಿ ಮೇನ್ ಪಿಲ್ಲರ್. ನೀವು ಅಲ್ಲಿರಬೇಕು ಗೌತಮ್ ಅವರೇ. ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸು ಕೌಂಟ್ ಆಗುತ್ತಲ್ವಾ? ನನಗೋಸ್ಕರ ನೀವು ನಿಮ್ಮ ಜವಾಬ್ದಾರಿನ ಪಕ್ಕಕ್ಕಿಡೋಕೆ ನಂಗೆ ಇಷ್ಟ ಇಲ್ಲ, ಪ್ಲೀಸ್. ನೋಡಿ ಭೂಮಿಕಾ, ಡಾಕ್ಟ್ರು ಏನೇ ಹೇಳಿರಲಿ, ನನ್ನ ಮನಸ್ಸು ಇನ್ನೂ ಒಪ್ತಿಲ್ಲ. ಈ ನಿಮ್ಮ ಮನಸ್ಸನ್ನ ಒಪ್ಸೋಕೆ ಏನು ಮಾಡಬೇಕು? ಒಂದು ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಪ್ಲೀಸ್. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಯೂಸ್ ಮಾಡ್ಕೋತೀರಾ? ಅದೆಲ್ಲ ಆಗಲ್ಲ. ಹೋಮ್ ಮಿನಿಸ್ಟರ್ ಹೇಳ್ತಿದ್ದೀನಿ, ನಾಳೆಯಿಂದ ಫೈನಾನ್ಸ್ ಮಿನಿಸ್ಟರ್ ಕೆಲ್ಸಕ್ಕೆ ಹೋಗಲೇಬೇಕು. ಹಾಗೆಲ್ಲ ಅಲ್ಲ. ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ ರೀ. ಮನೇಲಿ ಎಲ್ಲರೂ ಇರ್ತಾರೆ ನನ್ನ ನೋಡ್ಕೊಳಕ್ಕೆ, ನಾನೇನು ಒಬ್ಬಳೇ ಇರ್ತೀನಾ? ನಾನು ಹೋಗಲ್ಲ. ಯಾಕೆ ಹಠ ಮಾಡ್ತಿದ್ದೀರಾ ನೀವು? ನಿಮ್ಮ ಕಾರಣಕ್ಕೇನೆ. ನನ್ನ ಕಾರಣಕ್ಕೆ? ಹೌದು. ಯಾಕೆ ಅಂದರೆ ನಿಮ್ಮ ಮೆಂಟಾಲಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಆ ಕಡೆ ಆಫೀಸ್ಗೆ ಹೋಗ್ತಾ ಇದ್ದಾಗೆ ಸಣ್ಣದಾಗಿ ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಾ. ಆಮೇಲೆ ಒಬ್ಬೊಬ್ಬರನ್ನಾಗಿ ಕೆಲಸದವ್ರನ್ನೆಲ್ಲ ಆಚೆ ಕಳಿಸ್ತೀರಾ. ಇಡೀ ಮನೆ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೋತೀರಾ. ಟೆನ್ಷನ್ ಮಾಡ್ಕೋತೀರಾ. ರೆಸ್ಟ್ ಮಾಡಲ್ಲ. ಡಾಕ್ಟ್ರ್ ನಿಮ್ಗೆ ಏನು ಹೇಳಿದ್ದಾರೆ? ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಮನೇಲೇ ಇದ್ದು ನೀವು ರೆಸ್ಟ್ ಮಾಡೋ ಹಾಗೆ ಮಾಡ್ತೀನಿ. ನಾನು ಆಫೀಸ್ಗೆ ಹೋಗಲ್ಲ. ಇಲ್ಲ, ನಾನು ರೆಸ್ಟ್ ಮಾಡ್ತೀನಿ. ನೋಡಿ, ನಾನು ಆರಾಮಾಗಿದ್ದೀನಿ, ಹುಷಾರಾಗಿದ್ದೀನಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ಫ್ಯಾಕ್ಟ್ 2 kg ಜಾಸ್ತಿನೂ ಆಗಿದ್ದೀನಿ, ನಿಜವಾಗ್ಲೂ. ನೋಡಿ, ಐ ಪ್ರಾಮಿಸ್, ನಾನು ಯಾವ ಕೆಲಸನೂ ಮಾಡಲ್ಲ. ನಿಮ್ಗೆ ಹಾಗೂ ಸಮಾಧಾನ ಇಲ್ಲ ಅಂದರೆ ಗಂಟೆಗೆ ಹೋದ್ಸಲ ನಂಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ನೋಡಿ. ನಾನು ಈ ರೂಮ್ ಬಿಟ್ಟು ಆಚೆ ಹೋಗಿರಲ್ಲ, ಇಲ್ಲೇ ರೆಸ್ಟ್ ಮಾಡ್ಕೊಂಡಿರ್ತೀನಿ. ಓಕೆನಾ? ಸೊ ನೀವು ನಾಳೆಯಿಂದ ಆಫೀಸ್ಗೆ ಹೋಗ್ತಿದ್ದೀರಾ? ನಾಳೆಯಿಂದಲ್ಲ ಆಗಲ್ಲ, ಒಂದು 2 ದಿವಸ ಟೈಮ್ ಕೊಡಿ, ಹೋಗ್ತೀನಿ. 2 ದಿವಸ ಏನಿಲ್ಲ, ನಾಳೆಯಿಂದ ನೀವು ಹೋಗ್ತಿದ್ದೀರಾ ಅಷ್ಟೇ. ಎಂಡ್ ಆಫ್ ಡಿಸ್ಕಷನ್, ನೋ ಮೋರ್ ಡಿಸ್ಕಷನ್. ನಾನು ಹೇಳ್ಬಿಟ್ಟಿದ್ದೀನಿ, ನೀವು ನಾಳೆಯಿಂದ ಆಫೀಸ್ಗೆ ಹೋಗ್ತಿದ್ದೀರಾ. ಅರ್ಥ ಆಯ್ತಾ? ಮಾತ್ರ ಆಯ್ತೇವ್ರೆ. ಭೂಮಿಕಾ, ಹಾಂ, ಇದೇನು ಮಲ್ಗೋ ಟೈಮ್ ಆಯಿತು, ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀರಲ್ಲ? ಮಲ್ಲಿ ಇನ್ನೂ ಬಂದಿಲ್ಲ, ಅವಳಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಬರ್ತಾಳೆ. ಅದೇ 9 to 6 ಜಾಬಾ? ಶಿ ಇಸ್ ಅ ಪೊಲೀಸ್ ಆಫೀಸರ್. ಕೆಲಸ ಇದ್ದರೆ ಟೈಮೆಲ್ಲ ನೋಡಲ್ಲ. ನೀವು ಬನ್ನಿ. ಏನು ಪೊಲೀಸ್ ಆಫೀಸರ್ ಆಗಿಬಿಟ್ರೆ ಚಿಂತೆ ಆಗಲ್ವಾ? ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅವಳು. ಬಂದ್ಯಾ? ಅಕ್ಕರೆ, ಇಷ್ಟೊತ್ತಾದರೂ ಇನ್ನೂ ಮಲಗಿಲ್ವಾ? ಏನಾಯ್ತು? ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಏನಾಯ್ತು ಇವತ್ತು? ಯಾಕೆ ಇಷ್ಟು ಲೇಟು? ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರಬೇಕಾದ್ರೆ ನನ್ನ ಜ್ಯೂರಿಸ್ಡಿಕ್ಷನಲ್ಲಿ ಒಂದು ಮರ್ಡರ್ ಕೇಸ್ ಆಯಿತು. ಮರ್ಡರ್ ಕೇಸು ಅಂತಂದರೆ ಎಲ್ಲ ಕ್ಲಿಯರ್ ಆಗೋವರೆಗೂ ಮೇಲ್ಗಡೆಯಿಂದ ಪ್ರೆಷರ್ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲ ಮುಗಿಸಿ ಬಂದೆ. ಸರಿ ಬಾ, ಊಟ ಮಾಡು. ಹಲೋ. ಹಾಂ, ಓಕೆ. ಪಬ್ಲಿಕ್ ಯಾರನ್ನೂ ಅಲ್ಲಿ ಬರೋದಕ್ಕೆ ಬಿಡಬೇಡಿ. ಯಾರಾದರೂ ಅನುಮಾನ ಬರೋ ಥರ ಅಲ್ಲಿ ಓಡಾಡಿದರೆ ಗಮನ ಹರಿಸಿ. ಕೊಲೆಯಾದ ವ್ಯಕ್ತಿ ಫ್ಯಾಮಿಲಿ ಬಂದರೂ ಕೂಡ ಅವ್ರ ಹೇಳಿಕೆ ತಗೊಳ್ಳಿ.
ಅಮಾಯಕರ ಥರ ಕಾಣ್ತಾರೆ, ಆದರೆ ಅವ್ರು ಆಗಿರಲ್ಲ. ನಾಳೆ ಸ್ಟೇಷನಿಗೆ ಬಂದು ಮೀಟ್ ಮಾಡೋದಕ್ಕೆ ಹೇಳಿ, ಸರಿನಾ? ನೋಡಿದ್ರ ಗೌತಮ್ ಅವರೇ, ಫೋನ್ ಬಂದ ತಕ್ಷಣ ವಾಯ್ಸು ಫೇಸು ಫುಲ್ ಚೇಂಜ್. ಇಷ್ಟೇ ಅಲ್ಲ, ಇನ್ನು ಮುಂದೆ ನೋಡ್ತಾ ಇರಿ, ಮನೆಯವ್ರನ್ನೇ ನಂಬಲ್ಲ, ಅಷ್ಟು ಚೇಂಜ್ ಆಗಿಬಿಡ್ತಾಳೆ. ಬಾಬ್ನವರೇ, ಟ್ರೈನಿಂಗಲ್ಲಿ ಮೊದಲು ಹೇಳ್ಕೊಟ್ಟಿದ್ದೆ ಅದು, ಯಾರನ್ನು ನಂಬಾರ್ದು, ಎಲ್ಲನೂ ಅನುಮಾನ ದೃಷ್ಟಿಯಿಂದ ನೋಡಬೇಕು ಅಂತ. ಕರೆಕ್ಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಸ್ಟೇಷನ್ಲಿರಬೇಕು. ಮನೆ ಒಳಗಡೆ ಬರಬೇಕಾದ್ರೆ ಪೊಲೀಸ್ ಆಫೀಸರ್ನ ಆಚೆ ಬಿಟ್ಟು ಬಾಗಿಲು ಹಾಕ್ಕೊಂಡು ಬರಬೇಕು. ನಮಗೆ ಮನೆ ಒಳಗಡೆ ಮಲ್ಲಿ ಬಂದರೆ ಸಾಕು, ಪೊಲೀಸ್ ಆಫೀಸರ್ ಎಲ್ಲ ಬೇಡ. ಎಕ್ಸಾಕ್ಟ್ಲಿ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್. ಸರಿ ಆಯಿತು, ಹೊರಗಡೆ ಪೊಲೀಸ್, ಒಳಗಡೆ ಬರೀ ಮಲ್ಲಿ, ಸಿಲಿಪಿಲಿ, ಓಕೆನಾ? ಹಾಗೆ ಮಾಡಿದ್ರೇನೆ ಬ್ಯಾಲೆನ್ಸ್ ಆಗೋದು. ಅವಳೇ ಒಳ್ಳೆ ಆಫೀಸರ್ ಅನ್ಸ್ಕೋತೀಯ, ಜೊತೆಗೆ ಒಳ್ಳೆ ವ್ಯಕ್ತಿನೂ ಅನ್ಸ್ಕೋತೀಯ. ನಿಮ್ಮ ಥರ. ನೋ, ನನ್ನ ಥರ ಅಲ್ಲಪ್ಪ, ನಿಮ್ಮ ಅಕ್ಕವ್ರ ಥರ. ಇಲ್ಲ ನಿಮ್ಮ ಭಾವ ಥರ. ನಿಮ್ಮ ಥರ ರೀ, ನೀವು ಎಷ್ಟು ಸ್ಟ್ರಿಕ್ಟ್ ಆಫೀಸರ್ ನೀವು. ನಿಮ್ಮ ಥರ ಇಲ್ಲ, ನೀವೇ ಗ್ರೇಟ್. ಇಷ್ಟ ಒಂದು ನಿಮಿಷ, ಸರಿ ಆಯಿತು, ಓಕೆ. ನನ್ನ ವಿಷಯಕ್ಕೆ ನೀವಿಬ್ರು ನೀನು ತಾನು ಅಂತೇಳಿ ಕಿತ್ತಾಡಬೇಡಿ, ಇಬ್ಬರು ಥರನೂ ಇರ್ತೀನಿ, ಓಕೆನಾ? ಹೊಟ್ಟೆ ಹಸಿತಾ ಇದೆ, ಊಟ ಬಡಿಸಿ. ಬಾಬಾ ಸರಿ, ನಮ್ಮ ಮೇಲೆ ಇರ್ತೀನಿ. ಇವತ್ತು ಆಫೀಸ್ಗೆ ಹೋಗ್ಲೇಬೇಕಾ? ಗೌತಮ್ ಅವರೇ, ಸಮ್ಮರ್ ಹಾಲಿಡೇಸ್ ಮುಗಿದ್ಮೇಲೆ ಮಕ್ಕಳು ಇವತ್ತು ಸ್ಕೂಲ್ಗೆ ಹೋಗ್ಲೇಬೇಕಾ, ನಾಳೆ ಹೋಗಿದ್ರೆ ಆಗುತ್ತಲ್ವಾ ಅಮ್ಮ ಅಂತ ಹೇಳ್ತಾರಲ್ಲ, ಹಾಗಾಡ್ತಿದ್ದೀರಾ ನೀವು. ಇನ್ನೇನ್ರಿ ಮಾಡಲಿ ನಾನು? ಎಷ್ಟು ತಿಂಗಳಾಗಿತ್ತು ಈ ಡ್ರೆಸ್ ಹಾಕಿ, ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಅಂತಾನೆ ಅನಿಸ್ತಾ ಇದೆ, ಜೊತೆಗೆ ಆ ಬ್ಯಾಗ್ ಬೇರೆ, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಗೊತ್ತಾಯ್ತು ಬಿಡ್ರಿ, ಈಗ ಗೊತ್ತಾಯ್ತು ನೀವು ಯಾಕೆ ಆಫೀಸ್ಗೆ ಹೋಗೋದು ಬೇಡ ಅಂತ ಹಠ ಮಾಡ್ತಿದ್ದೀರಾ. ಯಾಕೆ? ನಿನ್ನೆ ನೀವು ಅದೇನೋ ಕಥೆ ಕಟ್ಟಿದ್ರಲ್ಲ, ನೀವು ಆಫೀಸ್ಗೆ ಹೋದ್ಮೇಲೆ ನಾನು ರೆಸ್ಟ್ ಮಾಡಲ್ಲ, ಕೆಲಸ ಮಾಡ್ತೀನಿ. ಈಗ ಅರ್ಥ ಆಯ್ತು ನೋಡಿ ನನಗೆ ನಿಜವಾದ ಕಾರಣ ಏನು ಅಂತ. ಏನು? ಏನಾ? ನಿಮ್ಗೆ ಇಷ್ಟು ದಿನ ಮನೇಲೇ ಇದ್ದು ಈ ಹೌಸ್ ಲೈಫ್ ಕಂಫರ್ಟಬಲ್ ಆಗ್ಬಿಟ್ಟಿದ್ದೀರಾ, ನೀವು ಲೇಸಿ ಫೆಲೋ ಆಗೋಗ್ಬಿಟ್ಟಿದ್ದೀರಾ. ಏನು ಮಾಡಲಿ ಭೂಮಿಕಾ, ಇಷ್ಟು ದಿವಸ ನಾನು ನಿಮ್ಮ ಜೊತೆಗೆ ಇದ್ದೆ. ಕಣ್ಣು ಬಿಟ್ಟರೆ ನೀವು, ಕಣ್ಣು ಮುಚ್ಚಿದ್ರೆ ನೀವು, ನಿಮ್ಮ ಸುತ್ತಾನೇ ಸುತ್ತಕೊಂಡಿದ್ದೆ. ನಿಮಗೂ ಹುಷಾರಿರಲಿಲ್ಲ, ಈಗ ಸ್ವಲ್ಪ ಆರಾಮಾಗಿದ್ದೀರಾ, ಹಾಗಾಗಿ ನಾನು ಸ್ವಲ್ಪ ನಾರ್ಮಲ್ ಆಗಿ ನಿಮ್ಮ ಜೊತೆ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೆ. ತಪ್ಪ ಅದು? ತಪ್ಪು ಅಂತ ಹೇಳ್ತಿಲ್ಲ ನಾನು, ಬಟ್ ನನ್ನ ಪ್ರಕಾರ ನಾರ್ಮಲ್ ಏನು ಗೊತ್ತಾ? ಏನು? ನೀವು ಮುಂಚೆ ಇದ್ರಲ್ಲ, ನಿಮ್ದೊಂದು ರುಟೀನ್ ಇತ್ತು ನೋಡಿ. ನೀವು ಆಫೀಸ್ಗೆ ಹೋಗೋದು, ಆಮೇಲೆ ನಾನು ನಿಮ್ಗೆ ಅಡುಗೆ ಮಾಡಿ ಕಳಿಸೋದು, ನೀವು ದಿನದಲ್ಲಿ 4 ಸಲ ಕಾಲ್ ಮಾಡೋದು, ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ಮಾಡ್ತಿದ್ದೀರಾ ಅಂತ, ನಾನು ನಿಮಗೆ ಮೀಟಿಂಗಲ್ಲಿ ಡಿಸ್ಟರ್ಬ್ ಮಾಡೋದು.